ಎಸ್ ವೀಕ್ಷಕರೇ, ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ನೋಡಲೇಬೇಕಾದಂತಹ ಸ್ಟೋರಿ ಇದು. ಎಸ್, ಕುಮಾರಸ್ವಾಮಿ ಅವರ ಪತ್ರಕ್ಕೂ ರಾಜ್ಯದಲ್ಲಿ ಬೆಲೆ ಇಲ್ಲ ಅಂತ ಕಾಣಿಸ್ತಾ ಇದೆ. ಈ ಕುರಿತಾಗಿ ಬ್ರೇಕಿಂಗ್ ನ್ಯೂಸ್. ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ನೋಡಲೇಬೇಕಾದ ಸ್ಟೋರಿ ಇದು. ಸಿಎಂ ಕುಮಾರಸ್ವಾಮಿ ಅವರೇ, ನಿಮ್ಮ ಪತ್ರಕ್ಕೂ ರಾಜ್ಯದಲ್ಲಿ ಬೆಲೆ ಇಲ್ಲ ಅನ್ನುವಂತಹ ಪ್ರಶ್ನೆಯಲ್ಲಿ ನಮ್ಗೆ ಇಲ್ಲಿ ಕಾಡ್ತಾ ಇದೆ. ಕುಮಾರಸ್ವಾಮಿ ಪತ್ರ ಬರೆದ್ರು ಕೂಡ ಡೋಂಟ್ ಕೇರ್ ಅನ್ನುವಂತಹ ಒಂದು ಸೀನ್ ಇಲ್ಲಿ ಕ್ರಿಯೇಟ್ ಆಗಿದೆ. ಅಧಿಕಾರಿಗಳ ಮಾತಿಗೂ ಕ್ಯಾರೆ ಅಂತ ಇಲ್ಲ ಇವರು. TV5 ಬಿಚ್ಚಿಡುತ್ತೆ ದನದಾಹಿಗಳ ಫುಲ್ ಡೀಟೇಲ್ಸ್. ಹಾಗಾದ್ರೆ ಏನಾಗಿರಬಹುದು? ಯಾರು ಅಧಿಕಾರಿಗಳ ಮಾತಿಗೆ ಕ್ಯಾರೆ ಅಂತ ಇಲ್ಲ? ನೋಡೋಣ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ನಲ್ಲಿ. ವೀಕ್ಷಕರೇ, TV5 ಬಿಚ್ಚಿಡುತ್ತೆ ದನದಾಹಿಗಳ ಫುಲ್ ಡೀಟೇಲ್ಸ್. ಏನಿರಬಹುದು ಅದು ಅನ್ನೋದನ್ನ ನೋಡೋದಾದ್ರೆ, ಬೆಂಗಳೂರಿನಲ್ಲಿದೆ ಒಂದು ದನದಾಹಿ ಆಸ್ಪತ್ರೆ. ಆ ಒಂದು ಆಸ್ಪತ್ರೆಯಲ್ಲಿ ಇದ್ದಾರೆ ದನದಾಹಿ ಡಾಕ್ಟರ್ಸ್. ಸಿಎಂ ಶಾಸಕರು ಪತ್ರ ಬರೆದ್ರು ಕೂಡ ನೋ ಯೂಸ್. ಈ ಹಾಸ್ಪಿಟಲ್ ನಲ್ಲಿ ಡೋಂಟ್ ಕೇರ್ ಅಂತಿದ್ದಾರೆ ವೈದ್ಯರು. ಅಧಿಕಾರಿಗಳು ಹೇಳಿದ್ರು ಅಷ್ಟೇ, ಸಿಎಂ ಪತ್ರ ಬರೆದ್ರು ಅಷ್ಟೇ. ಈ ಒಂದು ಹಾಸ್ಪಿಟಲ್ ನಲ್ಲಿ ಡಾಕ್ಟರ್ಸ್ ಡೋಂಟ್ ಕೇರ್ ಅನ್ನುವಂತಹ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ. ರೋಗಿಯನ್ನ ಕೈದಿಯಂತೆ ಡಾಕ್ಟರ್ಸ್ ಅಲ್ಲಿ ಕೂಡಿಟ್ಟಿದ್ದಾರೆ. ಹಾಗಾದ್ರೆ ಡಾಕ್ಟರ್ಸ್ ಯಾಕೆ ಈ ರೀತಿ ಅವರನ್ನ ಕೂಡಿಟ್ಟಿರೋದು, ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆ ಈಗ ನಮ್ಮೆಲ್ಲರಲ್ಲಿ ಕಾಡ್ತಿದೆ. ಇಲ್ಲಿ ಡಾಕ್ಟರ್ಸ್ ರೋಗಿಯನ್ನ ಕೈದಿಯಂತೆ ಯಾಕೆ ಕೂಡಿಟ್ಟಿದ್ದಾರೆ? ಯಾಕೆ ಈ ರೀತಿ ಡಾಕ್ಟರ್ಸ್ ಮಾಡ್ತಾ ಇದ್ದಾರೆ? ರೋಗಿಯನ್ನ ಕೈದಿಯಂತೆ ಕೂಡಿಟ್ಟ ಹಾಸ್ಮ್ಯಾಟ್ ಹಾಸ್ಪಿಟಲ್ ಡಾಕ್ಟರ್ಸ್. ಬೆಂಗಳೂರಿನ MG ರಸ್ತೆ ಬಳಿ ಇರುವಂತಹ ಹಾಸ್ಮ್ಯಾಟ್ ಆಸ್ಪತ್ರೆಯಲ್ಲಿ ರೋಗಿಯನ್ನ ಕೈದಿಯಂತೆ ಕೂಡಿಟ್ಟಿದ್ದಾರೆ. ನಗದು ಕೊಡುವ ತನಕ ಡಿಸ್ಚಾರ್ಜ್ ಮಾಡಲ್ಲ ಅಂತ ವೈದ್ಯರು ಹೇಳಿದ್ದಾರೆ. 14 ವರ್ಷದ ಸೂಫಿಯಾ ಮರಿಯಂ ಎಂಬುವರಿಗೆ ಚಿಕಿತ್ಸೆ ನೀಡಿದ್ದ ವೈದ್ಯರು ಬೆನ್ನುಮೂಳೆ ಚಿಕಿತ್ಸೆಗೆ ಅಂತ 5 ಲಕ್ಷ ರೂಪಾಯಿ ಬಿಲ್ ಕೂಡ ನೀಡಿದ್ರು ಆಸ್ಪತ್ರೆಯ ವೈದ್ಯರು. ಪೂರ್ತಿ ಹಣ ಪಾವತಿಸಿದ್ರು ಡಿಸ್ಚಾರ್ಜ್ ಮಾಡ್ತಾ ಇಲ್ಲ ಡಾಕ್ಟರ್ಸ್. ಹಾಗಾದ್ರೆ ಯಾಕಿರಬಹುದು? ಯಾಕೆ ಡಿಸ್ಚಾರ್ಜ್ ಮಾಡ್ತಾ ಇಲ್ಲ? ಆಸ್ಪತ್ರೆ ವಿರುದ್ಧ ರೋಗಿ ಸಂಬಂಧಿಕರು ಗಂಭೀರವಾಗಿ ಆರೋಪವನ್ನ ಮಾಡಿದ್ದಾರೆ. ಚಿಕಿತ್ಸೆ ಹಣ ಪಾವತಿಸಿದ್ರು ಕೂಡ ಡಿಸ್ಚಾರ್ಜ್ ಮಾಡ್ತಾ ಇಲ್ಲ. ಯಾಕೆ ಡಾಕ್ಟರ್ಸ್? ಆರ್ಥಿಕ ಸಂಕಷ್ಟದಲ್ಲಿದ್ದ ರೋಗಿಯ ಕುಟುಂಬದಿಂದ ಅವರು ಸಿಎಂ ಮೊರೆ ಹೋಗಿದ್ರು. ದೊಡ್ಡಬಳ್ಳಾಪುರ ಶಾಸಕ ಟಿ ವೆಂಕಟರಮಣಯ್ಯ ಅವರ ಮೂಲಕ ಸಿಎಂ ಮೊರೆ ಹೋಗಿದ್ರು. ಆರ್ಥಿಕ ಸಂಕಷ್ಟದಲ್ಲಿ ಇರೋದ್ರಿಂದ ಅವರು ಸಿಎಂ ಮೊರೆ ಹೋಗಿದ್ರು. ಕುಟುಂಬದ ಕಷ್ಟಕ್ಕೆ ಸ್ಪಂದಿಸಿದ್ದ ಸಿಎಂನಿಂದ 3 ಲಕ್ಷ ರೂಪಾಯಿ ಪರಿಹಾರ ಕೂಡ ಸಿಕ್ಕಿದೆ. ಆದ್ರೆ ಸಿಎಂ ಕಚೇರಿಯಿಂದ ಕರೆ ಮಾಡಿದ್ರು ಕೂಡ ಹಾಸ್ಮ್ಯಾಟ್ ಡಾಕ್ಟರ್ಸ್ ಮಾತ್ರ ಕ್ಯಾರೆ ಅಂತ ಇಲ್ಲ. ನಿರ್ದೇಶಕ ಅಜಿತ್ ಅವರು ಯಾಕೆ ಕ್ಯಾರೆ ಅಂತ ಇಲ್ಲ? ಅಷ್ಟು ನಂಬಿಕೆ ಇಲ್ವಾ? ಸಿಎಂ ಅವರ ಪತ್ರದ ಮೇಲೆ ನಂಬಿಕೆ ಇಲ್ವಾ? ಸರ್ಕಾರದ ಮೇಲೆ ನಂಬಿಕೆ ಇಲ್ವಾ? ಆಸ್ಪತ್ರೆ ನಿರ್ದೇಶಕರಾದ ಅಜಿತ್ ಮತ್ತು ಭವಾನಿಯಿಂದ ಅಮಾನವೀಯ ವರ್ತನೆ ನಡೆದಿದ್ದಾರೆ. ಅಮಾನವೀಯ ವರ್ತನೆಯನ್ನ ತೋರಿದ್ದಾರೆ. ಸಿಎಂ ಪರಿಹಾರ ನಿಧಿಯ 3 ಲಕ್ಷದ ಜೊತೆ 2 ಲಕ್ಷಕ್ಕೂ ಕೂಡ ಅವರು ಡಿಮ್ಯಾಂಡ್ ಮಾಡಿದ್ರು. ಕುಟುಂಬಸ್ಥರು ಒಟ್ಟು 5 ಲಕ್ಷ ಪಾವತಿಸಿದ್ರು ಕೂಡ ಡಿಸ್ಚಾರ್ಜ್ ಮಾಡ್ತಾ ಇಲ್ಲ. ಸಿಎಂ ಪರಿಹಾರ ನಿಧಿಯಿಂದ ಹಣ ಬರುವವರೆಗೂ ಡಿಸ್ಚಾರ್ಜ್ ಮಾಡಲ್ಲ ಅಂತ ವೈದ್ಯರು ಹೇಳಿದ್ದಾರೆ. ನೋಡಿ ಇಲ್ಲಿ ಎಷ್ಟು ಕ್ರೂರಿತನವನ್ನ ಅವರು ಮೆರಿತಾ ಇದ್ದಾರೆ ಅಂತ. ಸಿಎಂ ಪತ್ರ ಪಡೆದು ಖಾಸಗಿ ಆಸ್ಪತ್ರೆಗೆ ಕುಟುಂಬ ಬಂದ್ರು ಕೂಡ ಇಲ್ಲಿ ಕಂಗಾಲಾಗಿದೆ. ವೀಕ್ಷಕರೇ, ಖಾಸಗಿ ಆಸ್ಪತ್ರೆಗಳು ಅಟ್ಟಹಾಸ ಮೆರಿತಿದೆ. ರೋಗಿಗಳ ಮೇಲೆ ಅಟ್ಟಹಾಸ ಮೆರಿತಿರುವಂತಹದ್ದು ಇಲ್ಲಿ ನಮ್ಮ ಕಣ್ಣಾರೆ ನೋಡ್ತಾ ಇದ್ದೀವಿ. ಈ ಒಂದು ವಿಚಾರ ಗಮನಕ್ಕೆ ಬರ್ತಾ ಇದೆ. ಸಿಎಂ ಪತ್ರಕ್ಕೇನೆ ಬೆಲೆ ಇಲ್ಲ ಅನ್ನುವಂತಹ ಪ್ರಶ್ನೆ ಇಲ್ಲಿ ಕಾಡ್ತಾ ಇದೆ. ಸರ್ಕಾರ ಮಾತಿಗೆನೆ ಬೆಲೆ ಇಲ್ಲ.
ಹಣ ಪಾವತಿ ಆಗೋವರೆಗೂ ರೋಗಿನ ಡಿಸ್ಚಾರ್ಜ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ ಅಂತಂದ್ರೆ ಇಲ್ಲೇ ಗೊತ್ತಾಗ್ತಾ ಇದೆ ಪ್ರೈವೇಟ್ ಹಾಸ್ಪಿಟಲ್ಸ್ ಅದು ಕೂಡ ಸ್ಪೆಷಲ್ ಆಗಿ ಮಾರ್ಗಾತ್ ರೋಡ್ ನಲ್ಲಿರುವ ಹಾಸ್ಮಾರ್ಟ್ ಹಾಸ್ಪಿಟಲ್ ನಲ್ಲಿ ಅಂಧ ದರ್ಬಾರ್ ನಡೀತಿದೆ ಅನ್ನುವಂತಹದ್ದು. ಸೋಫಿಯಾ ಮರಿಯಂ ಅವರ ತಾಯಿ ಏನು ತನ್ನ ಮಗಳನ್ನ ಡಿಸ್ಚಾರ್ಜ್ ಮಾಡುವಂತೆ ಶಬಾನ ಅಳಲನ್ನ ತೋಡ್ಕೊಂಡಿದ್ದಾರೆ. TV5 ಮೂಲಕ ಸಿಎಂ ಕುಮಾರಸ್ವಾಮಿಗೆ ಕೈ ಮುಗಿದು ಬೇಡ್ಕೊಂಡಿದ್ದಾರೆ. ತನ್ನ ಮಗಳನ್ನ ಆಸ್ಪತ್ರೆಯಿಂದ ಬಿಡುಗಡೆ ಮಾಡಿಸುವಂತೆ ಮನವಿ ಕೂಡ ಮಾಡಿಕೊಂಡಿದ್ದಾರೆ. ಅವರು TV5 ಮೂಲಕ ಸಿಎಂ ಪರಿಹಾರ ನಿಧಿಯಿಂದ ಹಣ ಬಂದಿಲ್ಲ ಅಂತ ಏನು ಅಲ್ಲಿನ ಆಸ್ಪತ್ರೆಯ ವೈದ್ಯರು ಡಿಸ್ಚಾರ್ಜ್ ಮಾಡ್ತಾ ಇಲ್ಲ. ಆಸ್ಪತ್ರೆಯ ಅಮಾನವೀಯ ನಡೆಯಿಂದ ಕುಟುಂಬದವರು ಈಗ ಕಂಗಾಲಾಗಿದ್ದಾರೆ. ಎಸ್ ವೀಕ್ಷಕರೇ, ನೀವು ಆಲ್ರೆಡಿ ಈಗ ಲೆಟರ್ ಕೂಡ ಅಲ್ಲಿ ನೋಡ್ತಾ ಇದ್ದೀರಾ. ನೋ ಡ್ಯೂ ಸರ್ಟಿಫಿಕೇಟ್ ಗವರ್ಮೆಂಟ್ ಇಂದ ಆ ಒಂದು ಲೆಟ್ರು ಕೊಟ್ಟರು ಕೂಡ ವೈದ್ಯರು ಕ್ಯಾರಿ ಅಂತ ಇಲ್ಲ. ನೋಡಿ, ಸಿಎಂ ಆಫೀಸ್ ಇಂದ ಅವ್ರಿಗೆ ಒಂದು ಫೋನ್ ಹೋಗಿದೆ ಡಿಸ್ಚಾರ್ಜ್ ಮಾಡಿ ಅಂತ ಹೇಳ್ಬಿಟ್ಟು ನೋ ಡ್ಯೂ ಸರ್ಟಿಫಿಕೇಟ್ ಅಂತ ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದಾರೆ. ಆದ್ರೂ ಕೂಡ ಡಾಕ್ಟರ್ಸ್ಗೆ ನಂಬಿಕೆನೇ ಇಲ್ಲ. ನಮ್ಮ ಅಕೌಂಟ್ಗೆ ಹಣ ಪಾವತಿ ಆದ್ಮೇಲೆನೆ 5 ಲಕ್ಷ ಕಂಪ್ಲೀಟ್ ಆಗ ನಮ್ಮ ಕೈಯಲ್ಲಿ ಸೇರಿದ ಮೇಲೆನೆ ನಿಮ್ಮನ್ನ ಡಿಸ್ಚಾರ್ಜ್ ಮಾಡ್ತಿದೀವಿ ಅಂತ ಹೇಳ್ತಿದ್ದಾರೆ. ಅಂತಂದ್ರೆ ಇವ್ರಿಗೇನು ಒಂಚೂರಾದ್ರೂ ಮಾನವೀಯತೆ ಇದೆಯಾ? ಏನ್ ಕತೆನೋ ಏನೋ. ಬಂದ ತಕ್ಷಣ ಅವ್ರು ಹೇಳಿದ್ರು 5-6 ಲಕ್ಷ ಖರ್ಚಾಗುತ್ತೆ ಅಂತ. 2 ಡೇಸ್ ಅದರಲ್ಲಿ ICUನಲ್ಲಿ ಇಡ್ತೀವಿ ಅಂತಾನು ಹೇಳಿದ್ರು. ಏನಕ್ಕೆ ಅಡ್ಮಿಟ್ ಮಾಡ್ಕೊಳ್ಳಿಲ್ಲ ಅಂದರೆ CM ಲೆಟ್ರ್ ಇತ್ತು ನಮ್ಮ ಹತ್ರ. ಅವ್ರು ಹೇಳಿದ್ರು ಈ ಲೆಟ್ರ್ ತೊಗೊಂಡೋಗಿ ನೋಡಿಸಿ ನಿಮ್ಮನ್ನ ಅಡ್ಮಿಟ್ ಮಾಡ್ತಾರೆ ಅಂತ ಅವ್ರು ಹೇಳಿದ್ರು. ಇಲ್ಲಿ ಬಂದರೆ ಇವ್ರು ಹೇಳ್ತಾರೆ ಜಸ್ಟ್ ದ ಪೇಪರ್, ನಾವು ಹೆಂಗೆ ಅಡ್ಮಿಟ್ ಮಾಡೋಕ್ಕಾಗುತ್ತೆ, ಈ ಥರ ನೂರಾಂತರ ಪೇಪರ್ ಬರುತ್ತೆ, ನಾವು ಇದಕ್ಕೆಲ್ಲ ಆಗಲ್ಲ, ಅಲೋ ಕೊಡಲಿಲ್ಲ, ನಾವು ಮಾಡೋಕ್ಕಾಗಲ್ಲ ಅಂತ ಅವ್ರು ಹೇಳ್ಬಿಟ್ರು. ನಾನೇನು ಹೇಳಿದೆ, ಮೇಡಮ್ CM ಅವರೇ ತಾನೇ ಕಳಿಸಿದ್ದಾರೆ, ಇದು ಅದಕ್ಕೂ ಬೆಲೆ ಇಲ್ಲ ಅಂದರೆ ಹೆಂಗೆ, ನೀವೀಗ ಅಡ್ಮಿಟ್ ಮಾಡಿದ್ರೆ ಬೇರೆ NGO ಅವ್ರು ನಮಗೆ 2 ಲಕ್ಷ ಕೊಡ್ತಾರೆ ಅಂತೆ, ಅವ್ರು ಮುಂದೆ ಬಂದಿದ್ದಾರೆ, ನೀವು ಅಡ್ಮಿಟ್ ಮಾಡಲಿಲ್ಲ ಅಂದರೆ ಅವ್ರು ಹೋಗ್ಬಿಡ್ತಾರೆ ಅಂತ ಹೇಳಿದ್ರು. ಅದೆಲ್ಲ ನಮಗೆ ಗೊತ್ತಿಲ್ಲ ಅಮ್ಮ, ನಿಮ್ಮ ತಲೆನೋವು ನಮಗೇನು ಅಂತ ಅಂದಿದ್ದಕ್ಕೆ ನಾನು ಫೋನ್ ಮಾಡಿದೆ ಅವರು MLA ಅವ್ರಿಗೆ. ನಾನು ಹತ್ಕೊಂಡು ಫೋನ್ ಮಾಡಿದೆ, ಏನು ಸರ್ ನೀವು ಈ ಥರ ಲೆಟ್ರ್ ಕೊಡಿಸ್ಬಿಟ್ಟಿದ್ದೀರಾ, ಅವರು ನಡೆಯಲ್ಲ ಅಂತ ಇದ್ದಾರೆ ಅಂದರೆ ಅವ್ರು ಹೇಳಿದ್ರು, ವೆಂಕಟರಮಣಯ್ಯ ಅವರು CM ಪೇಪರ್ಗೆ ಬೆಲೆ ಇಲ್ವೇನಮ್ಮ, ಇದು ಕರ್ನಾಟಕ ಆಳೋರ ಮೇಲೆ ಅವ್ರಿಗೆ ಬಿಲೀವ್ ಮಾಡ್ತಾ ಇಲ್ವಲ್ಲ ಅಂತಂದ್ಬಿಟ್ಟು ಅವ್ರೇನು ಮಾಡಿದ್ರು ಪಾಪ. ತಕ್ಷಣವೇ ಅವ್ರ PA ಅವ್ರನ್ನ ಕಳಿಸಿದ್ರು. ಅವ್ರು ಇನ್ನೂ ಯಾರೋ ಹೆಲ್ತ್ ಇನ್ಸ್ಪೆಕ್ಟರ್ ಅವರೆಲ್ಲ ಬಂದು ಅವ್ರು ಏನೇನೋ ಹೇಳಿ ಆಮೇಲೆ ಹೇಳಿದ್ದಕ್ಕೆ ಇಲ್ಲ ಸರ್ ಹಂಗೆ ಅವರು ಪಾಪ ನಮ್ಮ ಜೊತೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ವೆಂಕಟರಮಣ ಅವರು ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಮೇಡಮ್. ಅವ್ರ ಕೈಯಲ್ಲಿ ಎಷ್ಟಾಗ್ತಾಯಿದೆ ಅಷ್ಟೆಲ್ಲ ಮಾಡ್ತಾಯಿದ್ದಾರೆ ಅವರು. ಆದರೆ ಕುಮಾರಸ್ವಾಮಿ ಅವ್ರ ಹತ್ರ ಹೋಗ್ತಾ ಇದೆಯೋ ನ್ಯೂಸ್ ಇಲ್ವೋ ನನಗೆ ಗೊತ್ತಿಲ್ಲ. ಅವ್ರಿಗೆ ಒಂದೇ ಒಂದು ನಾನು ರಿಕ್ವೆಸ್ಟ್ ಮಾಡೋದು, ನೀವೇನು 3 ಲಕ್ಷ ಏನು ನೀವು ಬಿಡುಗಡೆ ಮಾಡಿದ್ದೀರೋ ಅದ್ರ ಚೆಕ್ ಬೇಗ ಕೊಟ್ಟು ನಮ್ಮನ್ನು ಇಲ್ಲಿಂದ ತೆಗ್ಸಿದ್ರೆ ಸಾಕು ಅಷ್ಟೇ. ದಯವಿಟ್ಟು ಅವ್ರಿಗೆ ಕೇಳ್ಕೊತಾ ಇದ್ದೀನಿ ನಾನು ಕುಮಾರಸ್ವಾಮಿ ಅವ್ರಿಗೆ, ದಯವಿಟ್ಟು ನನ್ನ ಮಗಳಿಗೆ ನನಗೆ ಇಲ್ಲಿಂದ ಬಿಡುಗಡೆ ಮಾಡಿಸಿದ್ರೆ ಸಾಕು ಅಷ್ಟೇ, ಇನ್ನೇನು ಬೇಡ. ವೆಂಕಟರಮಣ ಅವರು ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಮೇಡಮ್. ಅವ್ರ ಕೈಯಲ್ಲಿ ಎಷ್ಟಾಗ್ತಾಯಿದೆ ಅಷ್ಟೆಲ್ಲ ಮಾಡ್ತಾಯಿದ್ದಾರೆ ಅವರು. ಆದರೆ ಕುಮಾರಸ್ವಾಮಿ ಅವ್ರ ಹತ್ರ ಹೋಗ್ತಾ ಇದೆಯೋ ನ್ಯೂಸ್ ಇಲ್ವೋ ನನಗೆ ಗೊತ್ತಿಲ್ಲ. ಅವ್ರಿಗೆ ಒಂದೇ ಒಂದು ನಾನು ರಿಕ್ವೆಸ್ಟ್ ಮಾಡೋದು, ನೀವೇನು 3 ಲಕ್ಷ ಏನು ನೀವು ಬಿಡುಗಡೆ ಮಾಡಿದ್ದೀರೋ ಅದ್ರ ಚೆಕ್ ಬೇಗ ಕೊಟ್ಟು ನಮ್ಮನ್ನು ಇಲ್ಲಿಂದ ತೆಗ್ಸಿದ್ರೆ ಸಾಕು ಅಷ್ಟೇ. ದಯವಿಟ್ಟು ಅವ್ರಿಗೆ ಕೇಳ್ಕೊತಾ ಇದ್ದೀನಿ ನಾನು ಕುಮಾರಸ್ವಾಮಿ ಅವ್ರಿಗೆ, ದಯವಿಟ್ಟು ನನ್ನ ಮಗಳಿಗೆ ನನಗೆ ಇಲ್ಲಿಂದ ಬಿಡುಗಡೆ ಮಾಡಿಸಿದ್ರೆ ಸಾಕು ಅಷ್ಟೇ, ಇನ್ನೇನು ಬೇಡ. ವೆಂಕಟ ಎಸ್ ವೀಕ್ಷಕರೇ, ನೀವು ಈಗ ತಾನೇ ಕೇಳ್ತಾ ಇದ್ರಿ, ತನ್ನ ಮಗಳನ್ನ ಡಿಸ್ಚಾರ್ಜ್ ಮಾಡುವಂತೆ ತಾಯಿ ಶಬಾನ TV5 ಮೂಲಕ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ತನ್ನನ್ನ ಹಾಗೆ ತನ್ನ ಮಗಳನ್ನ ಆಸ್ಪತ್ರೆಯಿಂದ ಬಿಡುಗಡೆ ಮಾಡಿಸುವಂತೆ ಅವರು ಒಂದು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಏನು ಖಾಸಗಿ ಆಸ್ಪತ್ರೆಗಳು ಏನು ಬಡ ರೋಗಿಗಳ ಮೇಲೆ ಯಾವ ರೀತಿ ಅಟ್ಟಹಾಸವನ್ನ ಮೆರಿತಾ ಇದ್ದಾರೆ. CM ಪತ್ರಕ್ಕೇನೆ ಇಲ್ಲಿ ಬೆಲೆ ಇಲ್ಲ, ಸರ್ಕಾರದ ಮಾತಿಗೆನೆ ಬೆಲೆ ಇಲ್ಲ, ಹಣ ಪಾವತಿ ಆಗುವವರೆಗೂ ರೋಗಿನ ಡಿಸ್ಚಾರ್ಜ್ ಮಾಡಲ್ಲ ಅಂತಂದ್ರೆ ಇಲ್ಲಿ ನಿಜಕ್ಕೂ ಗೊತ್ತಾಗ್ತಾ ಇದೆ ಪ್ರೈವೇಟ್ ಹಾಸ್ಪಿಟಲ್ಸ್ ಅದು ಕೂಡ
ಏನು ಹೊಸ್ಮಾರ್ಟ್ ಹಾಸ್ಪಿಟಲ್ನಲ್ಲಿ ಅಂಧ ದರ್ಬಾರ್ ನಡೀತಾ ಇದೆ ಅನ್ನುವಂಥದ್ದು. ಎಸ್, ಸರ್ಕಾರ ಕ್ರಮ ತೆಗೆದುಕೊಳ್ಳಲೇಬೇಕಾಗುತ್ತೆ ವಿಚಾರವನ್ನ. 3 ಲಕ್ಷ ಚೆಕ್ ಕೊಟ್ಟರು ಕೂಡ ಆ ದುಡ್ಡು ನಮ್ಮ ಅಕೌಂಟ್ಗೆ ಬರೋವರೆಗೂ ಬಿಡಲ್ಲ ಅಂತಂದ್ರೆ ಇವರು ಸೇವೆ ಮಾಡಕ್ಕೆ ಬಂದಿರೋರಾ ಅಥವಾ ಸೇವೆ ಹೆಸರಲ್ಲಿ ಹಗಲು ದರೋಡೆ ಮಾಡ್ತಿದ್ದಾರಾ ಅನ್ನುವಂಥ ಪ್ರಶ್ನೆ ಈಗ ಪ್ರತಿಯೊಬ್ಬರಲ್ಲೂ ಕಾಡಕ್ಕೆ ಶುರುವಾಗಿದೆ. ಅದರಲ್ಲೂ ಖಾಸಗಿ ಆಸ್ಪತ್ರೆಗೆ ಯಾಕೆ ಬರ್ತಾರೆ ಜನ ಅಂತಂದ್ರೆ ಹೇಳಿ ಕೇಳಿ ಎಲ್ಲ ರೀತಿಯಾದಂತಹ ಫೆಸಿಲಿಟೀಸ್ ಇರುತ್ತೆ, ಬೇಗ ಕ್ಯೂರ್ ಆಗ್ತಾರೆ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಪ್ರೈವೇಟ್ ಹಾಸ್ಪಿಟಲ್ಸ್ಗೆ ಬರ್ತಾರೆ. ಆದರೆ ಪ್ರೈವೇಟ್ ಹಾಸ್ಪಿಟಲ್ಸ್ನವರೇ ದುಡ್ಡು ಮಾಡಲಿಕ್ಕೆ ನಿಂತ್ಕೊಂಡು ಬಿಟ್ಟಿದ್ದಾರಾ ಅನ್ನುವಂತಹ ಪ್ರಶ್ನೆ ಇಲ್ಲಿ ಕಾಡ್ತಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀಣಾ. ವೀಣಾ, ಏನ್ ನಡೀತಿದೆ ಇಲ್ಲಿ ಸರ್ಕಾರ ಜೊತೆಗೆ ಹಾಸ್ಪಿಟಲ್ ಮಧ್ಯೆ ಏನ್ ನಡೀತಿದೆ? ಗವರ್ಮೆಂಟ್ ಯಾಕೆ ಹಣ ಕೊಡ್ಲಿಕ್ಕೆ ಡಿಲೇ ಮಾಡ್ತಿದೆ? ಜೊತೆಗೇನೆ ಗವರ್ಮೆಂಟ್ ಇಂದ ಒಂದು ಪತ್ರ ಬಂದ್ರು ಕೂಡ, ನೋ ಡ್ಯೂ ಸರ್ಟಿಫಿಕೇಟ್ ಅನ್ನುವಂತಹ ಪತ್ರ ಬಂದ್ರು ಕೂಡ ಯಾಕೆ ಡಾಕ್ಟರ್ಸ್ ಕೇರ್ ಮಾಡ್ತಾ ಇಲ್ಲ? ಯಾಕೆ ಅವರಿಗೆ ನಂಬಿಕೆ ಇಲ್ವಾ? ಸರ್ಕಾರದ ಮೇಲೆ ನಂಬಿಕೆ ಇಲ್ವಾ? ಸಿಎಂ ಮಾತಿಗೆ ನಂಬಿಕೆ ಇಲ್ವಾ ಅವರಿಗೆ? ಏನು ಅಂತ? ಎಸ್ ನಮ್ರತ, ಎಲ್ಲೋ ಒಂದು ಕಡೆ ಏನು ಅಂದರೆ ಇದು ಏನು ಬಡವರು ಏನಂತ ಅಂದರೆ ಇದು ಖಾಸಗಿ ಆಸ್ಪತ್ರೆಗೆ ಹೋಗಬೇಕು ಅಂದ್ರೇ ಹಿಂದೆ ಮುಂದೆ ನೋಡ್ತಾರೆ. ಸೊ ಈ ಹಿಂದೆ ಕೂಡ ಇಂತಹ ಸಾಕಷ್ಟು ಘಟನೆಗಳು ನಡೆದಿವೆ. ಸೊ ಮತ್ತೊಮ್ಮೆ ಬೆಂಗಳೂರಿನಲ್ಲಿ ಇಂತಹ ಘಟನೆ ನಡೆದಿದೆ ಅಂತಲೇ ಹೇಳ್ಬೋದು. ಅಂದರೆ ಏನು ದೊಡ್ಡಬಳ್ಳಾಪುರದಲ್ಲಿರುವಂತಹ ಒಬ್ಬರು ಅಂದರೆ ತಮ್ಮ ಮಗಳಿಗೆ ಶಬಾನಾ ಅನ್ನುವಂತಹ ಮಹಿಳೆ, ತಮ್ಮ ಮಗಳು ಸೂಫಿಯಾ ಮರಿಯಮ್ಮ ಅನ್ನುವಂಥವರು ಏನು ಬೆನ್ನು ಮೂಳೆಯಿಂದ ಒಂದು ಬಳಲ್ತಾ ಇರ್ತಾರೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಅವರು ಏನು ಸ್ಥಳೀಯ ಆಸ್ಪತ್ರೆಗೆ ಕೂಡ ಒಂದು ದಾಖಲು ಮಾಡಿ. ಆದರೆ ಹೆಚ್ಚಿನ ಆಸ್ಪತ್ರೆಗೆ ಏನು ಬೆಂಗಳೂರಿಗೆ ಬರಬೇಕು ಅನ್ನುವಂತಹ ಡಾಕ್ಟರ್ ಸಜೆಷನ್ ಹಿನ್ನೆಲೆಯಲ್ಲಿ ಹಾಸ್ಮಾರ್ಟ್ ಆಸ್ಪತ್ರೆಗೆ ಬರ್ತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಅಲ್ಲಿನ MLA ಕೂಡ ವೆಂಕಟರಮಣಯ್ಯ ಕೂಡ ಒಂದು ಕುಟುಂಬಕ್ಕೆ ಹೆಲ್ಪ್ ಅನ್ನ ಮಾಡಿರುವಂಥದ್ದು. ಜೊತೆಗೆ ಇವರು ಏನು ಆಸ್ಪತ್ರೆಗೆ ಬಂದಂತಹ ಸಂದರ್ಭದಲ್ಲಿ ಆಕೆಯ ಶಸ್ತ್ರಚಿಕಿತ್ಸೆಗೆ ಸುಮಾರು 5 ಲಕ್ಷ ರೂಪಾಯಿಗಳು ಬೇಕಾಗುತ್ತೆ ಅನ್ನುವಂತಹ ಒಂದು ವೈದ್ಯರು ಇಲ್ಲಿನ ಅಧಿಕಾರಿಗಳು ಹೇಳುವಂಥದ್ದು. ಸೊ ಆ ಒಂದು ಹಿನ್ನೆಲೆಯಲ್ಲಿ ಏನು MLA ಕಡೆಯಿಂದ ಏನು ಮುಖ್ಯಮಂತ್ರಿಗಳ ಪರಿಹಾರ ನಿಧಿ ಇದೆ, ಸೊ ಅದರಿಂದ 3 ಲಕ್ಷ ರೂಪಾಯಿಗಳನ್ನ ಈ ಒಂದು ಕುಟುಂಬಕ್ಕೆ ನೆರವು ನೀಡೋದಾಗಿ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಲೆಟರ್ ಬರುತ್ತೆ. ಸೊ ಅದನ್ನ ಲೆಟರ್ ಅನ್ನ ತೆಗೆದುಕೊಂಡು ಏನು ಹಾಸ್ಮಾರ್ಟ್ ಆಸ್ಪತ್ರೆಗೆ ಇದೇ ತಿಂಗಳ 10ರಂದು ಏನಂತ ಅಂದ್ರೆ ಏನು ಸೂಫಿಯಾ ಕುಟುಂಬದವರು ಅಡ್ಮಿಟ್ ಆಗೋದಕ್ಕೆ ಅಂತ ಬರ್ತಾರೆ. ಆದ್ರೆ ಆ ಸಂದರ್ಭದಲ್ಲೂ ಕೂಡ ಆಸ್ಪತ್ರೆಯ ಸಿಬ್ಬಂದಿಗಳು, ಅದರಲ್ಲೂ ಡೈರೆಕ್ಟರ್ ಆಗಿರುವಂತಹ ಅಜಿತ್ ಅವರಾಗಿರ್ಬೋದು, ಜೊತೆಗೆ ಇನ್ನಿತರ ವೈದ್ಯಾಧಿಕಾರಿಗಳು ಅವರನ್ನ ಅಡ್ಮಿಟ್ ಮಾಡೋದಕ್ಕೆ ಹಿಂದೇಟಾಗ್ತಾರೆ. ಯಾಕಂದ್ರೆ ಉಳಿದ 2 ಲಕ್ಷವನ್ನ ನೀವು ಅಡ್ವಾನ್ಸ್ ಆಗಿ ಪೇ ಮಾಡಬೇಕು. ಸೊ ಆ ಒಂದು ಸಂದರ್ಭದಲ್ಲಿ ಮಾತ್ರ ಅಡ್ಮಿಟ್ ಮಾಡ್ಕೊಳ್ತೀವಿ ಅಂತ ಹೇಳ್ತಾರೆ. ಜೊತೆಗೆ 5 ದಿನಗಳ ಕಾಲ ಅಂದ್ರೆ 10ನೇ ತಾರೀಕಿಗೆ ಅಡ್ಮಿಟ್ ಆಗೋದಕ್ಕೆ ಅಂದ್ರೆ ಅದಕ್ಕೂ 5ನೇ ತಾರೀಕಿಗೆ ಅಂತ ಅಡ್ಮಿಟ್ ಆಗೋದಕ್ಕೆ ಬರ್ತಾರೆ. 10ನೇ ತಾರೀಕು ಇವರನ್ನ ಅಡ್ಮಿಟ್ ಮಾಡ್ಕೊಳ್ಳಲಾಗುತ್ತೆ. ಅಡ್ಮಿಟ್ ಆದ ನಂತರವೂ ಕೂಡ ಇವರಿಗೆ ಅಂದ್ರೆ 2 ಲಕ್ಷ ರೂಪಾಯಿ ನೀವು ಪೇ ಮಾಡಿದವರಿಗೂ ಮತ್ತೆ ಶಸ್ತ್ರಚಿಕಿತ್ಸೆಯನ್ನ ಮಾಡಲ್ಲ. ಜೊತೆಗೆ ನೀವೀಗ ಏನು ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯ ಒಂದು ಲೆಟರ್ ಅನ್ನ ತೆಗೆದುಕೊಂಡು ಬಂದ್ರಿ, ಅದು ಒಂದು ಕೇವಲ ಲೆಟರ್ ಅಷ್ಟೇ. ಸೊ ಅದನ್ನ ನಾವು ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಮತ್ತೆ ಅಂದ್ರೆ ಅಮೌಂಟ್ ಯಾವಾಗ ನಮ್ಮ ಖಾತೆಗೆ ಜಮಾ ಆಗುತ್ತೋ ಸೊ ಆಗ ಮಾತ್ರ ಶಸ್ತ್ರಚಿಕಿತ್ಸೆಯನ್ನ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಆ ಕುಟುಂಬ ತೀವ್ರವಾಗಿ ಕಂಗಾಲಾಗುತ್ತೆ. ಜೊತೆಗೆ ಮತ್ತೆ ಶಾಸಕರನ್ನ ಅವರು ಅಂದ್ರೆ ಶಾಸಕರನ್ನ ಸಂಪರ್ಕ ಮಾಡ್ತಾರೆ. ಶಾಸಕರಿಂದ ಮತ್ತೆ ಮುಖ್ಯಮಂತ್ರಿಗಳ ಕಚೇರಿಯಿಂದ 1-2 ಬಾರಿ ಹಾಸ್ಪಿಟ್ಲಿಗೆ ಕಾಲ್ ಬರುತ್ತೆ. ಆ ಸಂದರ್ಭದಲ್ಲಿ ಮಾತ್ರ ಶಸ್ತ್ರಚಿಕಿತ್ಸೆಯನ್ನ ಮಾಡ್ತಾರೆ. ಜೊತೆಗೆ ಶಸ್ತ್ರಚಿಕಿತ್ಸೆ ಆದ ನಂತರ ಒಂದು 4-5 ದಿನಗಳ ಕಾಲ ಒಂದು ಟ್ರೀಟ್ಮೆಂಟ್ ಕೂಡ ಆಗುತ್ತೆ. ಜೊತೆಗೆ 22ರಂದು ಅಂದ್ರೆ ಕಳೆದ 2 ದಿನಗಳ ಹಿಂದೆ ಏನಂದ್ರೆ ಸೂಫಿಯಾ ಅವರು ಪೂರ್ಣ ಪ್ರಮಾಣದಲ್ಲಿ ಆರೋಗ್ಯವಾಗಿರೋದ್ರಿಂದ ಅವರಿಗೆ ಡಿಸ್ಚಾರ್ಜ್ ಸಮರಿಯನ್ನ ಅಂದ್ರೆ ಯೋಗೀಶ್ ಅನ್ನುವಂತಹ ಡಾಕ್ಟರ್ ಅವರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇರ್ತಾರೆ. ಸೊ ಅವರು 22ನೇ ತಾರೀಕು ಡಿಸ್ಚಾರ್ಜ್ ಸಮರಿಯನ್ನ ಕೂಡ ಕೊಟ್ಟಿರುವಂಥದ್ದು. ಆದರೆ ಡಿಸ್ಚಾರ್ಜ್ ಸಮರಿ ಆಗಿ 2 ದಿನ ಆಗಿದ್ರು ಕೂಡ ಇನ್ನೂ ಸೂಫಿಯಾ ಕುಟುಂಬದವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿಲ್ಲ. ಸೊ ಏನು ಹೇಳ್ತಾ ಇದ್ದಾರೆ ಅಂದರೆ ಹಾಸ್ಪಿಟಲ್ ಅವರು ಅಂದರೆ ಈಗಾಗಲೇ ನೀವು 1,95,000 ಕಟ್ಟಿದ್ದೀರಾ, ಆದರೆ ಮುಖ್ಯಮಂತ್ರಿ ನಿಧಿಯಿಂದ ಏನು 3 ಲಕ್ಷ ನಮ್ಮ ಖಾತೆಗೆ ಏನು ಹಣ ಜಮಾ ಆಗಬೇಕು, ಆ ಹಣ ಜಮಾ ಆದ ನಂತರ ಮಾತ್ರ ಡಿಸ್ಚಾರ್ಜ್ ಮಾಡೋದಾಗಿ ಹೇಳ್ತಾ ಇದ್ದಾರೆ. ಸೊ ಎಲ್ಲೋ ಒಂದು ಕಡೆ ಅಂತ ಅಂದರೆ ಮುಖ್ಯಮಂತ್ರಿ ಖಾತೆಯಿಂದ ಇಲ್ಲಿ ಹಣ ಜಮಾ ಆಗೋದಕ್ಕೆ ಡಿಲೇ ಆಗ್ತಾ ಇದೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಕಳೆದ 2 ದಿನಗಳಿಂದ ಕೂಡ ಸುಫಿಯಾ ಕುಟುಂಬದವರು ಆಸ್ಪತ್ರೆಯಲ್ಲಿರುವಂಥದ್ದು. ಅಂದರೆ ಯಾವುದೇ ತರನಾದಂತಹ ಟ್ರೀಟ್ಮೆಂಟ್ ನಡೀತಾ ಇಲ್ಲ. ಟ್ರೀಟ್ಮೆಂಟ್ ನಡೀತಾ ಇಲ್ಲದೆ ಇದ್ರೂ ಕೂಡ ಆಸ್ಪತ್ರೆಯಲ್ಲಿದ್ದು ಅಂದರೆ ದಿನದ ಬೆಡ್ ಚಾರ್ಜ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಎಲ್ಲ ಒಂದು ಕಡೆ ಬಡ ಕುಟುಂಬ ಕಂಗಾಲಾಗಿದೆ ಅಂತಾನೆ ಹೇಳ್ಬೋದು. ಜೊತೆಗೆ ಅವರು TV5 ಮುಖಾಂತರ ಮನವಿ ಮಾಡ್ಕೊಳ್ತಾ ಇರೋದು ಅಂದರೆ CM ಅಂದರೆ ಬೇಗನೆ ಈ ಹಣ ಟ್ರಾನ್ಸ್ಫರ್ ಆದರೆ ನಮಗೆ ಡಿಸ್ಚಾರ್ಜ್ ಆಗುತ್ತೆ, ಸೊ ಇಲ್ಲಿಂದ ಹೋದ್ರೆ ಸಾಕು ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಈಗೇನು 3 ಲಕ್ಷ ರೂಪಾಯಿ ಹಣ ಈಗ ಟ್ರಾನ್ಸ್ಫರ್ ಆದರೆ ಮಾತ್ರ ನಮಗೆ ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಈ ಕೂಡಲೇ ಏನಂದ್ರೆ CM ಪರಿಹಾರ ನಿಧಿಯಿಂದ ಹಣ ಟ್ರಾನ್ಸ್ಫರ್ ಆಗಬೇಕು ಅನ್ನುವಂಥದ್ದು ಕೂಡ ಕುಟುಂಬ ವರ್ಗದವರ ಮಾತು. ಆದರೆ ಎಲ್ಲೋ ಒಂದು ಕಡೆ ಒಟ್ಟಾರೆಯಾಗಿ ನೋಡೋದಾದ್ರೆ ಈಗಾಗಲೇ ಒಂದು ಲೆಟರ್ ಬಂದಿದೆ. ಸೊ ಆ ಲೆಟರ್ ಬಂದ ಮೇಲೆ ಇವತ್ತಲ್ಲ ನಾಳೆ ಹಾಸ್ಪಿಟ್ಲಿಗೆ ಆ ದುಡ್ಡು ಬಂದೇ ಬರುತ್ತೆ. ಆದರೆ ಎಲ್ಲೋ ಒಂದು ಕಡೆ ಅಂದರೆ ವೈದ್ಯೋ ನಾರಾಯಣ ಹರಿ ಅಂತಾರೆ, ಒಂದು ಜೀವವನ್ನು ಉಳಿಸಬೇಕಾದಂತಹ ವೈದ್ಯರೇ ಎಲ್ಲೋ ಒಂದು ಕಡೆ ರೋಗಿಗಳ ಜೊತೆ ದುಡ್ಡಿಗೋಸ್ಕರ ಚೆಲ್ಲಾಟ ಮಾಡ್ತಿದ್ದಾರಾ ಅಂತ ಅನಿಸ್ತಿದೆ ನಮ್ರತ.
ಓಕೆ, ಈಗ ಅವ್ರು ಯಾವಾಗ ಡಿಸ್ಚಾರ್ಜ್ ಮಾಡ್ತಾರಂತಂದ್ರೆ ಹಣ ಪಾವತಿ ಆದ್ಮೇಲೆ ಅವರ ಅಕೌಂಟಿಗೆ ಜಮಾ ಆದ್ಮೇಲೆನೆ ಅವ್ರು ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಹೇಳ್ತಿದಾರಲ್ಲ ವೀಣಾ. ಸೊ ಅಲ್ಲಿವರೆಗೂ ಆಗುವಂತಹ ಬಿಲ್ ಕೂಡ ಇವ್ರ ಮೇಲೆ ಹಾಕ್ತಾರಾ ಅಥವಾ ಹೇಗೆ ಅಂತ? ಎಸ್ ನಮ್ರತ, ಈಗ ನಾವು ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಏನು ಹಣ ಇವರ ಏನು ಆಸ್ಪತ್ರೆ ಖಾತೆಗೆ ಜಮಾ ಆಗಿರೋವರೆಗೂ ಡಿಸ್ಚಾರ್ಜ್ ಮಾಡ್ತಾ ಇಲ್ಲ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಇರುವಂಥದ್ದು. ಅಂದರೆ ಪ್ರತಿನಿತ್ಯ ಈಗ ಯಾವುದೇ ಆದಂತಹ ಒಂದು ಟ್ರೀಟ್ಮೆಂಟನ್ನು ಕೊಡ್ತಾ ಇಲ್ಲ. ಅಂದರೆ ಏನು ಡಿಸ್ಚಾರ್ಜ್ ಆದ ನಂತರ ಒಂದಿಷ್ಟು ಟ್ಯಾಬ್ಲೆಟ್ಸ್ಗಳನ್ನ ಬರೆದಲಾಗಿತ್ತು, ಅದನ್ನು ಕೂಡ ಅವರ ಏನು ಸೂಫಿಯಾ ತಾಯಿಯವರೇ ಈಗ ಒಂದು ಸೂಫಿಯಾಗೆ ಕೊಡ್ತಾ ಇರುವಂಥದ್ದು. ಅಂದರೆ ಪ್ರತಿನಿತ್ಯ ಈಗ ಬೆಡ್ ಚಾರ್ಜ್ ಏನಿದೆ ಅದೆಲ್ಲವನ್ನು ಕೂಡ ಬಡ ಕುಟುಂಬವೇ ಅವರು ಅದರ ಹೊರೆಯನ್ನು ಭರಿಸಬೇಕಾಗತ್ತೆ. ಈಗಾಗಲೇ ನಾವು ಸಾಕಷ್ಟು ದುಡ್ಡನ್ನ ಕಟ್ಟಿ ಒಂದು ಶಸ್ತ್ರಚಿಕಿತ್ಸೆ ಆಗಿದೆ. ಸೊ ಆದ್ರೆ ಮತ್ತೆ ಅದ್ರ ಜೊತೆಗೆ ಈಗ ದಿನ ಅಂದ್ರೆ ನಾವು ಊರ್ ಬಿಟ್ಟು ಈ ಹಾಸ್ಪಿಟಲ್ ಇರುವಂತದ್ದು ಪ್ರತಿನಿತ್ಯದ ಖರ್ಚೆಲ್ಲ ಇದೆ. ಸೊ ಇದರಿಂದ ಜಾಸ್ತಿ ಆಗ್ತಾ ಇದೆ ಅನ್ನುವಂತಹ ಅಳಲನ್ನ ತೋಡ್ಕೊಳ್ತಾ ಇರುವಂತದ್ದು. ಅಂದ್ರೆ ನಾವೀಗ ಏನಂದ್ರೆ ಈಗ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಹಣ ಬಂದಿರೋದ್ರಿಂದ ಸೊ ಇವತ್ತಲ್ಲ ನಾಳೆ ಆಸ್ಪತ್ರೆಗೆ ಬಂದೇ ಬರುತ್ತೆ. ಮತ್ತೆ ಸಂಪರ್ಕಿಸ್ತೇನೆ ನಾನು. ಎಸ್, ಈಗ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆಗಿದ್ದಾರೆ ದೊಡ್ಡಬಳ್ಳಾಪುರ ಶಾಸಕ ಟಿ ವೆಂಕಟರಮಣಯ್ಯ ಅವರು. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ನಮಸ್ಕಾರ ಹೇಳಿ. ಸರ್, ನಿಮ್ಗೆ ವಿಚಾರ ಗೊತ್ತಾಗಿರ್ಬೋದು ಹೊಸ್ಮ್ಯಾಟ್ ಹಾಸ್ಪಿಟಲ್ದು. ನೀವೇನು ಸಿಎಂ ಮೊರೆ ಹೋಗಿದ್ರಿ, ಈ ರೀತಿ ಮನವಿ ಕೂಡ ಮಾಡ್ಕೊಂಡಿದ್ರಿ ಹಿಂಗ್ ಹೆಲ್ಪ್ ಮಾಡಿ ಅಂತ ಹೇಳ್ಬಿಟ್ಟು. ನಿಮ್ಮ ಮಾತಿಗೆನೆ ಬೆಲೆ ಇಲ್ವಾ ಸರ್? ಏನಿದು ಅಂತ ಈಗ ಮೇಡಮ್ ಅವರೇ ಹೇಳಿ. ಈಗ ಗೌರವಾನ್ವಿತ ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂತ ಕುಮಾರಸ್ವಾಮಿ ಅವರು ಈ ರಾಜ್ಯದಲ್ಲಿ ಯಾರಿಗೆ ಅನಾಹುತಗಳಾದಾಗ ಅವ್ರ ಆರೋಗ್ಯ ಹದಗೆಟ್ಟಾಗ ಅವರಿಗೆ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಹಣ ಕೊಡ್ತಕ್ಕಂತ ಒಂದು ಯೋಜನೆ ಅದು ಜಾರಿಯಲ್ಲಿದೆ. ತುರ್ತು ಆಗಂತವ್ರಿಗೆ ಒಂದು ಭರವಸೆ ಪತ್ರ ಅಂತ ಹೇಳಿ ಮುಖ್ಯಮಂತ್ರಿಗಳು ಕೊಡ್ತಾರೆ. ಏನು ಆ ಹಾಸ್ಪಿಟಲ್ ಅಲ್ಲಿ ಅವರು ನಮ್ಮ ತಾಲೂಕಿನ ಪೇಷಂಟ್ ಅವರು ಹೋದಾಗ 5 ಲಕ್ಷ ರೂಪಾಯಿಗಳು ಆಗ್ತದೆ ಆಪರೇಷನ್ಗೆ ಅಂತ ಹೇಳಿದಾಗ ಅವ್ರು ನಮ್ಮಲ್ಲಿ ಬಂದು ಮನವಿ ಮಾಡ್ಕೊಂಡಾಗ ನಾನು ಮುಖ್ಯಮಂತ್ರಿಗಳ ಹತ್ರ 3 ಲಕ್ಷ ರೂಪಾಯಿಗಳನ್ನ ಮಂಜೂರು ಮಾಡಿ ಒಂದು ಭರವಸೆ ಪತ್ರವನ್ನ ಕೊಟ್ಟಿದ್ದೀನಿ. ಅವರು ಮೊದಲು ಅಡ್ಮಿಷನ್ ಮಾಡ್ಕೊಳ್ವಾಗ್ಲೂ ಬಹಳ ತೊಂದರೆ ಮಾಡಿದ್ರು. ಅವಾಗ DHOಗಳಿಗೆ ಹೇಳಿ ನಾನು ಅಡ್ಮಿಷನ್ ಅನ್ನ ಮಾಡಿಸ್ದೆ. ಆಮೇಲೆ 3 ಲಕ್ಷ ರೂಪಾಯಿ ಅದು ಭರವಸೆ ಮುಖ್ಯಮಂತ್ರಿಗಳು ಸರ್ಕಾರದಿಂದ ಅದು ಹೋಗ್ತದೆ. ಅದು ಇನ್ನು 2,10,000 ರೂಪಾಯಿ ಆ ಫಲಾನುಭವಿಗಳು ಆ ಪೇಷಂಟ್ ಕಟ್ಟಿದ್ದಾರೆ. ಡಿಸ್ಚಾರ್ಜ್ ಮಾಡಿದ್ರೆ ಚೆಕ್ ಬರೋದಕ್ಕೂ ಡಿಸ್ಚಾರ್ಜ್ ಮಾಡೋದಿಲ್ಲ ಅಂತ ಹೇಳಿ ಅವ್ರು ಮಾಡಿದ್ರು. ಒಂದು ಈ ಸರ್ಕಾರಕ್ಕೂ ಗೌರವ ಇಲ್ಲ, ನಮ್ಮ ಮುಖ್ಯಮಂತ್ರಿಗಳ ಒಂದು ಆದೇಶಕ್ಕೂ ಗೌರವ ಇಲ್ಲ. ಅಂದ್ರೆ ಇವರಿಗೆ ಸರ್ಕಾರದಿಂದ ಕೊಡ್ತಕ್ಕಂತ ಕೆಲವು ಯೋಜನೆಗಳು ನೀರಿರ್ಬೋದು, ಚರಂಡಿ ವ್ಯವಸ್ಥೆ ಇರ್ಬೋದು, ಇವೆಲ್ಲ ಮುಂದಿನ ಸರ್ಕಾರ ನಿಲ್ಲಿಸಬೇಕಾಗ್ತದೆ. ಓಕೆ ಸರ್, ಹಾಗಾದ್ರೆ ನೀವು ಮತ್ತೆ ಸಿಎಂಗೆ ಏನಾದ್ರು ರಿಕ್ವೆಸ್ಟ್ ಮಾಡ್ಕೊಂತೀರಾ ಈ ರೀತಿ ಡಿಸ್ಚಾರ್ಜ್ ಮಾಡ್ತಿಲ್ಲ ಅಂತ ಹೇಳ್ಬಿಟ್ಟು? ನೋಡಿ ಮೇಡಮ್ ಅವರೇ, ನಾನು ಕಳೆದ 5 ವರ್ಷಗಳಿಂದ ನಮ್ಮ ತಾಲೂಕಲ್ಲಿ ಸುಮಾರು 4.25 ಕೋಟಿ ಮುಖ್ಯಮಂತ್ರಿಗಳ ಪರಿಹಾರದಿಂದ ನಮ್ಮ ತಾಲೂಕಿನ ಜನರಿಗೆ ಆರೋಗ್ಯ ಹದಗೆಟ್ಟಾಗ ನಾನು ಮಾಡಿಸ್ಕೊಟ್ಟಿದ್ದೀನಿ. ಅದರಲ್ಲಿ ಸುಮಾರು ಈ ತರ ಭರವಸೆ ಪತ್ರಗಳನ್ನ ಸುಮಾರು ಹಾಸ್ಪಿಟ್ಲಿಗೆ ಮಾಡಿಕೊಟ್ಟಾಗ ಕೆಲವು ಆಸ್ಪತ್ರೆಗಳು ಅದನ್ನ ಸ್ವೀಕರಿಸಿ ಆಪರೇಷನ್ ಮಾಡಿಸಿ ಆಮೇಲೆ ಸರ್ಕಾರದಿಂದ ಅವ್ರು ತಗೊಂಡಿದ್ದಾರೆ. ಓಕೆ ಸರ್, ಆದ್ರೆ ಇವ್ರಿಗೆ ಯಾಕೆ ನಂಬಿಕೆ ಇಲ್ಲ ಅಂತ ಸರ್ಕಾರದ ಮೇಲೆ? ಅದೇ ಸ್ವಲ್ಪ ಟಿವಿನಲ್ಲಿ ಹಾಕ್ಬೇಕು. ಈಗ ನೀವ್ ಹೇಳ್ಬೇಕು ಅದಕ್ಕೆ. ಸರ್ಕಾರದ ಮುಖ್ಯಮಂತ್ರಿಗಳ ಪತ್ರಿಕೆ ಮಾನ್ಯತೆ ಇಲ್ಲ ಅಂದ್ಮೇಲೆ ಅದೇ ಸರ್, ಈಗ ನಿಮ್ಮ ಆಪ್ತ ಕಾರ್ಯದರ್ಶಿನೂ ಕಳಿಸಿದ್ರಂತೆ ಹಾಸ್ಪಿಟಲ್ಗೆ ಅನ್ನುವಂತಹ ಮಾಹಿತಿ ಕೂಡ ನಮಗೆ ಸಿಕ್ಕಿತ್ತು. ನಮ್ಮ ಗ್ರಾಮಾಂತರ ಜಿಲ್ಲಾ DHO ಕಳಿಸಿದೀನಿ, ನಗರ DHO ಕಳಿಸಿದೀನಿ. ನಾನು ಬೆಳಗಾವಿ ಅಧಿವೇಶನದಲ್ಲಿದ್ದೆ ನಾನು. ಅದು ಮಾಡಿದ್ದಾರೆ. ನಾನು ಇನ್ನೊಂದು 2 ದಿನ ನೋಡ್ತೀನಿ. ಅದು ಡಿಸ್ಚಾರ್ಜ್ ಮಾಡ್ಲಿಲ್ಲ ಅಂದ್ರೆ ನಾನೇ ಹೋಗಿ ನಿಮ್ಮ ಮಾಧ್ಯಮದವರಿಗೆಲ್ಲ ನಾನು ವಿನಂತಿ ಮಾಡ್ಕೊಂಡು ನಿಮ್ಮೆಲ್ಲರನ್ನು ಕರ್ಕೊಂಡು ಹೋಗಿ ಆ ಹಾಸ್ಪಿಟಲ್ ಹತ್ರ ಆ ಬಾಗಿಲ ಕೂತ್ಕೊಳ್ತೀನಿ ಮೇಡಮ್ ಅವರೇ. ಓಕೆ ಸರ್, ಇನ್ನೊಂದು ಒಟ್ಟಾರೆಯಾಗಿ ಏನ್ ಅನ್ಸುತ್ತೆ ಅಂತಂದ್ರೆ ಈ ರೀತಿ ಅವರ ವರ್ತನೆಯನ್ನ ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಅವ್ರು ಯಾರಿಗೂ ಹೆದರಲ್ಲ, ಯಾರಿಗೂ ಬಗ್ಗಲ್ಲ, ಅವರಿಗೆ ಸರ್ಕಾರದ ಮೇಲೆ ನಂಬಿಕೆನೇ ಇಲ್ಲ ಅಂತ. ಈಗ ಅವ್ರೇನಾದ್ರು ಎದುರಿದ್ರೆ ನಿಮ್ಮ ಮಾಧ್ಯಮದವರಿಗೆ ಎದುರೋದು. ಓಕೆ, ಧನ್ಯವಾದ ಸರ್ TV5 ಜೊತೆ ಮಾತನಾಡೋದಕ್ಕೆ.